ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಕರೆಂಟ್ ಇವಾಗ ಈ ಕ್ಷಣ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡಿ. ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ಬಾರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ಯಾರಿನ್ನೂ ರಿಚುವಲ್ಸಿಗೆ ಜಾಯ್ನ್ ಆಗಿಲ್ಲ, ತುಂಬ ಲಾಸ್ಟಲ್ಲಿ ಜಾಯ್ನ್ ಆಗ್ತಿದ್ದಾರೋ ಏನು, ಲಕ್ಕಿ ಪರ್ಸನ್ ಅಲ್ವಾ. ಸೊ ಯಾರು ಲಾಸ್ಟಲ್ಲಿ ಜಾಯ್ನ್ ಆಗ್ತಿರೋ ಅವ್ರು ಲಕ್ಕಿ ಪರ್ಸನ್ ಇದೆ. ಇಷ್ಟು ದಿನ ಆದರೂ ನಿಮಗೆ ಸಿಗಲಿಲ್ಲ, ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಈ ಒಂದು ರಿಚುವಲ್ಸ್ ಬಗ್ಗೆ ನೀವು ನೋಡ್ತಾ ಇದ್ದೀರಾ, ಸಿಗ್ತಾ ಇದೆ ಅಂತ ಹೇಳಿದರೆ, ಅಥವಾ ಪದೇ ಪದೇ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಡೆಫಿನೆಟ್ಲಿ ಇದು ನಿಮಗೋಸ್ಕರನೇ ಆಗಿರುತ್ತೆ. ಯೂನಿವರ್ಸ್ ನಿಮಗೆ ಕಳಿಸ್ತಿರೋಂಥ ಮೆಸೇಜಸ್ ಅಂತ ಅಂದ್ಕೊಳ್ಳಿ. ಓಕೆ, ಯಾರಿನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಫ್ಯೂ ಸೀಟ್ಸ್ ಮಾತ್ರ ಅವೈಲಬಲ್ ಇದೆ. ಓಕೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗುತ್ತೆ ಇನ್ನೊಂದು 2 ಡೇಸ್ ಅಂದರೆ ನಾಳೆ ಫುಲ್ ಡೇ ಇರುತ್ತೆ, ನಾಡಿದ್ದು ಅಂದರೆ 9ಗೆ ಆಫ್ಟರ್ನೂನ್ವರೆಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಆಮೇಲೆಲ್ಲ ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ. ಸೊ ಅಷ್ಟರೊಳಗೆ ನೀವು ಬುಕ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನಪು ಮಾಡ್ಕೊಳ್ಳಿ, ಫೋಟೋನ ನೋಡಿ, ಹಾಗೆ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಈ ಕ್ಷಣ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಓಕೆ, ಎಲ್ಲೋ ಒಂದು ಕಡೆ ಈ ಕ್ಷಣ ಅವರು ನಿಮ್ಮ ಫೋಟೋನ ನೋಡ್ತಾ ಅಳ್ತಾ ಇರುವಂಥದ್ದು, ಅಥವಾ ನಿಮ್ಮ ಮೆಮೊರೀಸ್ ಏನಿದೆ, ಓಲ್ಡ್ ಮೆಮೊರೀಸ್ ಏನಿದೆ ಅದನ್ನು ನೆನ್ಪು ಮಾಡ್ಕೊಳ್ತಾ ಇರೋವಂಥದ್ದು. ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನಾಗಿತ್ತು, ಫೈಟಿಂಗ್ ಆಗಿರ್ಬೋದು, ಖುಷಿ ಕ್ಷಣಗಳಾಗಿರ್ಬೋದು, ಅದನ್ನು ಅವ್ರು ಇಲ್ಲಿ ತುಂಬ ನೆನ್ಪು ಮಾಡ್ಕೊಳ್ತಿದ್ದಾರೆ. ಓಕೆ, ಓಕೆ, ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗಿಂತ ಇಬ್ಬರು ಕಾಂಟ್ಯಾಕ್ಟಲ್ಲೇ ಇದ್ದೀರಾ, ಬಟ್ ಮುಂಚಿನ ಹಾಗೆ ಒಂದು ಮಾತುಕತೆ ಇಲ್ಲ ನಿಮ್ಮಿಬ್ಬರ ಮಧ್ಯ. ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ದೂರ ಆಗಲಿಲ್ಲ, ಮಾತು ಬಿಟ್ಟಿಲ್ಲ, ಬಟ್ ಮುಂಚಿನ ಹಾಗೆ ಒಂದು ಆ ಬಾಂಡಿಂಗ್ ಇರ್ಬೋದು ಅಥವಾ ಮಾತುಕತೆ ಆಗಿರಲಿ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಎಲ್ಲೊಂದು ಕಡೆ ನೀವು ಅದನ್ನು ಫೀಲ್ ಮಾಡ್ತಿದ್ದೀರಾ ಅಥವಾ ಪ್ರೇ ಮಾಡ್ತಾ ಇದ್ದೀರಾ, ಅವ್ರು ಮುಂಚಿನ ಹಾಗೆ ನನ್ನ ಜೊತೆ ಮಾತಾಡಲಿ, ಮುಂಚಿನ ಹಾಗೆ ಒಂದು ರಿಲೇಶನ್ಶಿಪ್ ಮುಂದೆ ಹೋಗಲಿ, ಆ ಥರ ನೀವಿಲ್ಲಿ ಪ್ರೇ ಮಾಡ್ತಾ ಇದ್ದೀರಾ. ಬಟ್ ಅವರು ಎಲ್ಲೋ ಒಂದು ಕಡೆ ಅದಕ್ಕೆ ರೆಡಿ ಇಲ್ಲ. ಬಿಕಾಸ್ ಅವರಿಗಿಲ್ಲಿ ಪಾಸ್ಟ್ ಲೈಫ್ ಎಲ್ಲೋ ಒಂದು ಕಡೆ ಅವ್ರನ್ನ ಡಿಸ್ಟರ್ಬ್ ಮಾಡ್ತಿದೆ ಅಂತ ಇಲ್ಲಿ ಕಾಣಿಸ್ತೆ. ಸಮಥಿಂಗ್ ನಿಮ್ಮ ಪರ್ಸನಿಗೆ ಎಲ್ಲೋ ಎಕ್ಸ್ ಪರ್ಸನ್ ಅಂದರೆ ಅವರ ಒಂದು ಆಲ್ರೆಡಿ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದರು ಅವರು ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಆ ಒಂದು ಓಲ್ಡ್ ಪಾಸ್ಟ್ ಮೆಮೊರಿ ಏನಿದೆ ಅಥವಾ ಓಲ್ಡ್ ಪರ್ಸನ್ ಎಕ್ಸ್ ಪರ್ಸನ್ ಏನಿದ್ದಾರೆ ಎಲ್ಲೋ ಒಂದು ಕಡೆ ಅವ್ರ ಲೈಫಲ್ಲಿ ಮತ್ತೆ ರಿಟರ್ನ್ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರ ಒಂದು ರಿಟರ್ನ್ ಅವ್ರ ಲೈಫಲ್ಲಿ ಏನು ಮತ್ತೆ ವಾಪಸ್ ಬಂದಿದ್ದಾರೆ ಅದೆಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ತಿದೆ. ನಿಮ್ಮ ಜೊತೆಗೆ ಅವರು ಮುಂಚಿನ ಹಾಗೆ ಇರಲಿಕ್ಕೆ ಆಗ್ತಾ ಇಲ್ಲ, ಸಮಥಿಂಗ್ ಅವರೆಲ್ಲೋ ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಎಕ್ಸ್ ಪರ್ಸನ್ಗಿಂತ ನಿಮ್ಮ ಮೇಲೆ ಒಂದು ಪ್ರೀತಿ ಜಾಸ್ತಿ ಇದೆ, ಆ್ಯಂಡ್ ನಿಮ್ಮ ಮೇಲೇ ಒಂದು ಬಾಂಡಿಂಗ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಕ್ಸ್ ಪರ್ಸನ್ ಬಂದಿರ್ಬೋದು ಅಥವಾ ಎಕ್ಸ್ ಪರ್ಸನ್ ಬಗ್ಗೆ ಅವರು ಇವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಬಟ್ ಕಾಂಟ್ಯಾಕ್ಟಲ್ಲಿ ಇದ್ದರೂ ಇಲ್ಲದಿದ್ರೂ ಅವರಿಗೆ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಅವ್ರ ಎಕ್ಸ್ ಪರ್ಸನಿಂದ ತುಂಬ ಹರ್ಟ್ ಆಗಿದ್ದಾರೆ, ಅದನ್ನು ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಈ ಥರ ಅವರಿಂದ ಹರ್ಟ್ ಆಗಿತ್ತು, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು, ಅವರ ಒಂದು ಪಾಸ್ಟ್ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಅದೆಲ್ಲದನ್ನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅದೆಲ್ಲದಕ್ಕೂ ನೀವು ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ನೀವು ಸ್ಪಂದನೆ ಕೊಟ್ಟಿದ್ದೀರಾ. ಹಾಗಾಗಿ ಅವ್ರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ನ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಸೊ ನಿಮ್ಮಿಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಇದ್ದರೂ ನಿಮಗೆ ಅವರು ಕಾಂಟ್ಯಾಕ್ಟ್ ನಿಮ್ಮನ್ನು ಬಿಟ್ಟು ಹೋಗ್ತಿಲ್ಲ. ರೀಸನ್ ಅಷ್ಟೇ, ಅವರ ಒಂದು ಕಷ್ಟ ಕಾಲದಲ್ಲಿ ನೀವು ಅವ್ರ ಕೈ ಹಿಡಿದಿದ್ದೀರಾ, ಅವ್ರಿಗೆ ಸಮಾಧಾನ ಮಾಡಿದ್ದೀರಾ, ಸಾಂತ್ವನ ಹೇಳಿದ್ದೀರಾ. ಆ ಒಂದು ರೀಸನ್ನಿಂದ ನಿಮ್ಮನ್ನು ಅವರು ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಓಕೆ, ಓಕೆ, ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಜೊತೆಗೆ ಓಕೆ
ಈ ಕ್ಷಣ ಅವ್ರು ನಿಮ್ಮ ಜೊತೆ ಏನು ಸರಿಯಾಗಿ ಮಾತಾಡ್ತಿಲ್ಲ, ಅದಕ್ಕೆ ಅವರು ಸಾರಿ ಕೇಳ್ತಾ ಇದ್ದಾರೆ, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿದ್ದಂಥ ಕ್ಷಣಗಳನ್ನ ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಬಟ್ ಓಪನ್ ಆಗಿ ಹೇಳ್ತಿಲ್ಲ. ಅವ್ರ ಫೀಲಿಂಗ್ಸ್ ನಿಮಗೆ ಅರ್ಥ ಆಗ್ತಿದೆ. ಅವ್ರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಟ್ರೈ ಮಾಡಿದಾಗಲೇ ನಿಮ್ಗದು ಅವರು ಓಲ್ಡ್ ವಿಷಯ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿತ್ತು ಅದನ್ನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಥವಾ ಸಮಥಿಂಗ್ ಅವ್ರ ಫೀಲಿಂಗ್ಸ್ನ ಏನೋ ಸಮಥಿಂಗ್ ಹೇಳಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಅದನ್ನು ಓಪನ್ ಆಗಿ ಅವ್ರು ನಿಮ್ಮ ಹತ್ರ ಹೇಳ್ತಿಲ್ಲ. ಆ ಫೀಲಿಂಗ್ ನಿಮಗೆ ಗೊತ್ತಾಗ್ತಿದೆ, ಅವ್ರು ಏನೋ ನಿಮಗೆ ಹೇಳಬೇಕು ಅಂತ ಇದ್ದಾರೆ ಅನ್ನೋ ಫೀಲಿಂಗ್ ನಿಮಗೆ ಆಗ್ತಾ ಇದೆ. ನಿಮಗೆ ಅವರಾಗಿ ಬಾಯ್ಬಿಟ್ಟು ಹೇಳಿ ಯಾಕೆ ನಾನಾಗಿ ಕೇಳೋದು ಅನ್ನೋಂಥದ್ದು ನಿಮಗೆ ಎಲ್ಲೋ ಒಂದು ಕಡೆ ಆ ಥರ ಫೀಲ್ ಆಗ್ತಿದೆ. ಅಂದರೆ ಇಲ್ಲಿ ಬಾಯ್ಬಿಟ್ಟು ನೀವು ಕೇಳೋ ಹಾಗೂ ಇಲ್ಲ, ಕೇಳ್ದೇನೆ ಇರೋ ಹಾಗೂ ಇಲ್ಲ, ಆ ಪರಿಸ್ಥಿತಿಯನ್ನು ನೀವು ಇಲ್ಲಿ ಫೇಸ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ದಟ್ ಮೀನ್ಸ್ ನೀವು ಓಪನ್ ಆಗಿ ಕೇಳಿದರೆ ಎಲ್ಲೋ ಒಂದು ಕಡೆ ಫೈಟಿಂಗ್ ಆಗುತ್ತೆ ಅಥವಾ ಜಗಳ ಆಗುತ್ತೆ. ಓಪನ್ ಆಗಿ ಕೇಳದೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಜಗಳ ಆಗುತ್ತೆ. ಯಾಕಂದರೆ ನಿಮ್ಮ ಪರ್ಸನ್ನ ಅರ್ಥ ಮಾಡ್ಕೊಂಡು ನಿಮಗೆ ತುಂಬ ಕಷ್ಟ ಆಗ್ತಿದೆ ಈ ಒಂದು ರೀಸೆಂಟ್ ಡೇಸಲ್ಲಿ. ಹೇಗೆ ನೀವು ಯಾವ ಥರ ರಿಯಾಕ್ಟ್ ಮಾಡಿದ್ರು ಅವರಿಗೆ ಅದು ರಾಂಗ್ ಆಗೇ ಕಾಣಿಸ್ತಿದೆ. ಬಿಕಾಸ್ ಅವರ ಒಂದು ಯೋಚನೆ ಆ ಥರ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಎಕ್ಸ್ಪೋಸನ್ ಇದೆ, ಆ್ಯಂಡ್ ಸಮಥಿಂಗ್ ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದ್ರಿಂದ ಅದೆಲ್ಲದನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಆ ಹೊರೆ ಏನಿದೆ ಅದು ನಿಮ್ಮ ಮೇಲೆ ಹಾಕ್ತಾರೆ. ಸೊ ನೀವು ಹೇಗೆ ಮಾತಾಡಿದ್ರು ಅದನ್ನು ಅವ್ರು ತಪ್ಪಾಗಿ ತಿಳ್ಕೊಳ್ತಾರೆ, ಅಥವಾ ನೀವು ಹೇಗೆ ಮಾತಾಡಿದ್ರು ಅದನ್ನು ಅವರು ಬೇರೆ ಥರನೇ ಹ್ಯಾಂಡಲ್ ಮಾಡ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಇಲ್ಲಿ ಕ್ಲಿಯರ್ ಆಗಿ ಬರ್ತಿರೋವಂಥದ್ದು ಎಕ್ಸ್ ಲೆಟರ್. ಓಕೆ, ಎಕ್ಸ್ ಪರ್ಸನ್ ಎಂಟ್ರಿಯಿಂದನೇ ಇಷ್ಟೊಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಂಥದ್ದು. ಓಕೆ, ಆ್ಯಂಡ್ ವಿ ಲೆಟರ್, ಯು ಲೆಟರ್. ಓಕೆ, ಐ ಮಿಸ್ ಯು ಅನ್ನೋಂಥ ಒಂದು ಚಾನಲ್ ಮೆಸೇಜ್ ಬರ್ತಾ ಇದೆ ಇಲ್ಲಿ. ನಿಮ್ಮನ್ನು ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರ ಮನಸ್ಸಲ್ಲಿರುವಂಥ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಳ್ತಾರೆ. ಒಂದು ಸರ್ಪ್ರೈಸ್ ನಿಮಗೇನೋ ಕೊಡ್ತಾರೆ, ಸಡನ್ನಾಗಿ ಏನೋ ಸರ್ಪ್ರೈಸ್ ಕೊಡ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಿ ರೆಡಿ. ಓಕೆ, ವಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ಎಲ್ ಲೆಟರ್, ಜೆ ಲೆಟರ್, ಡಿ, ಸಿ, ಎ, ಓಕೆ, ಆರ್, ಪಿ, ಬಿ, ಐ, ಜಿ, ಓಕೆ, ವೆಯ್ಟಿಂಗ್ ಎನರ್ಜಿ, ವೆಯ್ಟ್ ಅಂತ ಇಲ್ಲಿ ಬರ್ತಿದೆ ಒಂದು ಚಾನಲೈಸ್ ಮೆಸೇಜ್. ಸಮಥಿಂಗ್ ಇಲ್ಲಿ ವೆಯ್ಟ್ ಅನ್ನೋದು ಬರ್ತಾ ಇದೆ. ಓಕೆ, ಟ್ರಯಾಂಗಲ್ ಲವ್ ನಡೀತಾ ಇರುವಂಥದ್ದು. ಓಕೆ, ಎಸ್, ಇಲ್ಲಿ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ನೈಟ್ ಆಫ್ ಸಾರ್ಟ್ಸ್. ಎಸ್, ಸಡನ್ ಚೇಂಜಸ್ ಬರ್ತಾ ಇದೆ ಈ ಒಂದು ಪ್ರೀತಿಯಲ್ಲಿ. ಜಡ್ಜ್ಮೆಂಟ್. ಈ ಟ್ರಯಾಂಗಲ್ ಲವ್ ಏನು ನಡೀತಿದೆ ಅದರಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಯಾರೋ ಒಬ್ಬರು ಒಂದು ಡಿಸಿಷನ್ನ ತಗೊಳ್ತೀರಾ ಸ್ಟ್ರಾಂಗ್ ಆಗಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಏಸ್ ಆಫ್ ವ್ಯಾಂಡ್ಸ್. ಎಸ್, ಸಮಥಿಂಗ್ ಪಾಸಿಟಿವ್ ಚೇಂಜಸ್ನ ನೋಡ್ತೀರಾ. ಓಕೆ, ದ ಹ್ಯಾಂಗ್ಮ್ಯಾನ್ ಆ್ಯಂಡ್ ದ ಎಂಪರರ್. ಬಾಟಮ್ ಆಫ್ ದ ಕಾರ್ಡ್ ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ. ದ ವರ್ಡ್. ವಾವ್, ನೈಸ್, ಸೊ ಬ್ಯೂಟಿಫುಲ್. ಇಲ್ಲಿ ಒಂದು ಪಾಸಿಟಿವ್ ಚೇಂಜಸ್ನೇ ನೋಡ್ತಾರೆ. ಯಾಕಂದರೆ ಅವ್ರಿಗೆ ಇಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ನೇ ಇದೆ. ಓಕೆ, ನಿಮಗೆ ಅನ್ನಿಸ್ಬೋದು ಅವ್ರು ಇಲ್ಲಿ ಎಕ್ಸ್ಪರ್ಸನ್ ಬಂದರು, ಅಥವಾ ಅವ್ರು ಯಾರೋ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಅವ್ರು ಏನೋ ಯೋಚನೆ ಮಾಡ್ತಿದ್ದಾರೆ, ಆ ಥರ ನಿಮಗೇನೋ ನೆಗೆಟಿವ್ ಫೀಲ್ ಆಗ್ತಿರ್ಬೋದು. ಸೊ ನಿಮ್ಮ ಆ ಓವರ್ ಥಿಂಕಿಂಗ್ ಏನಿದೆ ಅದನ್ನು ಸ್ಟಾಪ್ ಮಾಡಿ.
ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ, ಬಟ್ ಕಮಿಟ್ಮೆಂಟ್ ಕೊಡಲಿಕ್ಕೆ ಆ ಎಕ್ಸ್ ಪರ್ಸನ್ ಬಿಡ್ತಾ ಇಲ್ಲ. ಓಕೆ, ಎಕ್ಸ್ ಪರ್ಸನ್ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೆ ಮತ್ತೆ ಅವ್ರ ಲೈಫಿಗೆ ರಿಟರ್ನ್ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಅದು ನಿಮಗೆ ಆ ಥರ ಫೀಲ್ ಆಗ್ತಿದೆ, ಆಲ್ರೆಡಿ ನಿಮಗೆ ಆ ಫೀಲ್ ಆಗಿದೆ. ಅವ್ರು ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೆ ಆ ವ್ಯಕ್ತಿ ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರ ಲೈಫಲ್ಲಿ ಪ್ರಾಬ್ಲಮ್ ತೊಂದರೆ ಕೊಡ್ಬೇಕಂತಾನೆ ಬಂದಿದ್ದಾರೆ ಅನ್ನೋಂಥದ್ದು ನಿಮಗೆ ಫೀಲ್ ಆಗ್ತಾ ಇದೆ. ಬಟ್ ಇದನ್ನ ನೀವು ಅವ್ರ ಹತ್ರ ಹೇಳಿದಾಗ ಅವ್ರೆಲ್ಲೋ ಒಂದು ಕಡೆ ರಾಂಗ್ ಆಗಿ ತಪ್ಪಾಗಿ ತಿಳ್ಕೊಳ್ತಿದ್ದಾರೆ, ಅವ್ರು ಆ ಥರ ಅಲ್ಲ ಅಂತೇಳಿ. ಬಟ್ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಫೀಲಿಂಗ್ ಇದೆ ಆ ಎಕ್ಸ್ ಪರ್ಸನ್ ಸರಿ ಇಲ್ಲ ಅಂತೇಳಿ. ಆದರೂ ಕೂಡ ಅವರೆಲ್ಲೋ ಒಂದು ಕಡೆ ಅವ್ರನ್ನ ಬ್ಲೈಂಡ್ ಆಗಿ ನಂಬಿರೋ ಅಂಥದ್ದು, ಅಥವಾ ಎಕ್ಸ್ ಪರ್ಸನ್ ಬಗ್ಗೆನೇ ಸ್ವಲ್ಪ ಒಲವು ಜಾಸ್ತಿ ಇರುವಂಥದ್ದು, ಆ ಥರ ಒಂದು ಎನರ್ಜಿ. ಬಟ್ ಒಲವು ಜಾಸ್ತಿ ಮೀನ್ಸ್ ಅವರು ಎಲ್ಲೋ ಒಂದು ಕಡೆ ಎಕ್ಸ್ ಪರ್ಸನ್ ಅನ್ನೋಂಥ ಒಂದು ಅಟ್ಯಾಚ್ಮೆಂಟ್ ಏನಿದೆ ಆ ಒಂದು ಒಲವು. ಓಕೆ, ಒಲವು ಅಂದ ತಕ್ಷಣ ಓ ಅವ್ರ ಕಂಡ್ರೆ ನಂಗೆ ತುಂಬ ಇಷ್ಟ ಆ ಥರ ಅಲ್ಲ. ಓಕೆನಾ, ಆ ಒಂದು ಅಟ್ಯಾಚ್ಮೆಂಟ್ ಇರತ್ತಲ್ವ, ಆ ಅಟ್ಯಾಚ್ಮೆಂಟಿಗೆ ಅವ್ರು ಇಲ್ಲಿ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ದೆನ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಅಂದರೆ ಅವರ ಮತ್ತು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು ನಿಮಗೆ ಒಂದು ಸರ್ಪ್ರೈಸ್ ಆಗಿ ಸಮಥಿಂಗ್ ಗುಡ್ ನ್ಯೂಸ್ನ ನಿಮಗೆ ಹೇಳ್ತಾರೆ ಅನ್ನೋವಂಥದ್ದು ಬರ್ತಿದೆ. ಜಡ್ಜ್ಮೆಂಟ್ ನೋಡಿ ಇಲ್ಲಿ ನಿಮ್ಮಿಬ್ಬರು ಪ್ರೀತಿಗೆ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮಿಬ್ಬರದ್ದು ಒಂದು ಕನೆಕ್ಷನ್ ಒಂಥರ ಬಾಂಡಿಂಗ್ ಸ್ಟ್ರಾಂಗ್ ಆಗಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡಲಿ, ಅವ್ರ ಜೊತೆ ನಿಮ್ಮ ಜೊತೆ ಅವ್ರಿಗೆ ಚೆನ್ನಾಗಿ ಮಾತಾಡದೇ ಇರಲಿ, ಅವ್ರ ಫೀಲಿಂಗ್ಸ್ ಏನಿದೆ ಅಂತ ಕರೆಕ್ಟಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರ. ಅವ್ರು ಹೇಳದಿದ್ರು ನಿಮಗೆ ಅವರ ಫೀಲಿಂಗ್ಸ್ ಅಥವಾ ಅವ್ರು ಏನು ಮಾತಾಡ್ತಿದ್ರೆ, ಅವ್ರು ಏನು ಹೇಳಬೇಕಂತ ಇದ್ದಾರೆ, ಅವ್ರು ಏನು ಹೇಳಬೇಕಂತ ಇದ್ದಾರೆ ಎಲ್ಲದನ್ನು ನೀವು ಕರೆಕ್ಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಓಕೆನಾ, ಇದಕ್ಕೆ ಏಂಜಲ್ ಬ್ಲೆಸ್ಸಿಂಗ್ಸ್ ಏನಿದೆ, ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಅಬಂಡೆನ್ಸ್, ಈ ಒಂದು ಪ್ರೀತಿಯಲ್ಲಿ ಚೇಂಜಸ್ನ, ಪಾಸಿಟಿವ್ ಚೇಂಜಸ್ನ ಆದಷ್ಟು ಬೇಗ ನೋಡ್ತೀರಾ ಖಂಡಿತವಾಗಿ. ಪರ್ಫೆಕ್ಟ್ ಟೈಮಿಂಗ್, ರೀಕನ್ಸಿಡರ್, ಸಕ್ಸಸ್ ಇನ್ ದ ನಿಯರ್ ಫ್ಯೂಚರ್. ಬ್ಯೂಟಿಫುಲ್ ಮೆಸೇಜಸ್. ಇನ್ ದ ನಿಯರ್ ಫ್ಯೂಚರಲ್ಲಿ ಸಕ್ಸಸ್ನ ನೋಡ್ತೀರಾ. ಈ ಪ್ರೀತಿ ಬಗ್ಗೆ ತುಂಬ ನೀವು ವರಿ ಮಾಡ್ಕೊಬೇಕು, ತಲೆ ಕೆಡಿಸ್ಕೊಬೇಕು ಅಂತ ಏನೂ ಇಲ್ಲ. ಜಸ್ಟ್ ಯೂನಿವರ್ಸ್ಗೆ ಸರೆಂಡರ್ ಆಗಿ ನೀವು ನಂಬಿರೋಂಥ ಗಾಡಿಗೆ ಈ ವಿಷಯನ ಬಿಟ್ಬಿಡಿ. ಓಕೆ, ನೀವು ತುಂಬ ಯೋಚನೆ ಮಾಡಿಕೊಂಡು ಓವರ್ ಥಿಂಕಿಂಗ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಅವರು ಯಾವತ್ತಿದ್ರೂ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ, ಡೋಂಟ್ ವರಿ. ಯಾಕಂದರೆ ಆ ಒಂದು ಕನೆಕ್ಷನ್, ಆ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ನಿಮ್ಮ ಮೇಲೊಂದು ಒಳ್ಳೆ ಅಭಿಪ್ರಾಯ, ಒಳ್ಳೆ ಒಪಿನಿಯನ್ನ ಅವ್ರು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಸಮಥಿಂಗ್ ಸಕ್ಸಸ್ನ ನೋಡ್ತೀರಾ ಪರ್ಫೆಕ್ಟ್ ಟೈಮಿಂಗಲ್ಲಿ ಅಂತ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಆದಷ್ಟು ಬೇಗ ರಿಚುವಲ್ಸ್ಗೆ ಜಾಯಿನ್ ಆಗಿ. ನಾಳೆ ಒಂದಿನ ಆ್ಯಂಡ್ ನಾಡಿದ್ದು ಆಫ್ಟರ್ನೂನ್ವರೆಗೆ, ಮಧ್ಯಾಹ್ನದವರೆಗೆ ಮಾತ್ರ ಬುಕ್ಕಿಂಗ್ ಓಪನ್ ಇರುತ್ತೆ. ಅಷ್ಟರೊಳಗೆ ಯಾರೆಲ್ಲ ಬುಕ್ಕಿಂಗ್ ಮಾಡ್ಕೊತೀರಾ ಡೆಫಿನೆಟ್ಲಿ ನೀವು ಲಕ್ಕಿ ಪೀಪಲ್ ಅಂತಲೇ ಹೇಳ್ತೀನಿ. ಓಕೆ, ಯಾಕಂದರೆ ಈ ಹುಣ್ಣಿಮೆ ದಿನ, ಈ ಗುರುಪೂರ್ಣಿಮೆ ದಿನ ಮತ್ತೆ ನಿಮಗೆ ಸಿಗಲ್ಲ. ನಿಮ್ಮ ರಿಲೇಶನ್ಶಿಪ್ಪನ್ನ ಹೀಲ್ ಮಾಡಲಿಕ್ಕೆ ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿರುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಲಿಕ್ಕೆ ಆ್ಯಂಡ್ ನಿಮ್ಮ ಮ್ಯಾನಿಫೆಸ್ಟೇಷನ್ನ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡಲಿಕ್ಕೆ ಇರುವಂಥ ಬ್ಯೂಟಿಫುಲ್ ಆಗಿರುವಂಥ ದಿನ. ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.